ಸೇಲಂನಲ್ಲಿ ವಿಜಯ್ ಭರ್ಜರಿ ರ್ಯಾಲಿಯನ್ನ ಮಾಡಿದ್ದಾರೆ. ವಿಜಯ್ ನೋಡೋದಕ್ಕೆ ಜನಸಾಗರವೇ ಸೇರಿತು. ಕರೂರು ಕಾಲ್ತುಳಿತ ಆದ್ಮೇಲೆ ಸದ್ಯಕ್ಕೆ ಯಾವುದೇ ರ್ಯಾಲಿಗಳಲ್ಲಿ ಭಾಗಿಯಾಗಿರಲಿಲ್ಲ ದಳಪತಿ ವಿಜಯ್. ಇವತ್ತು ಸೇಲಂನಲ್ಲಿ ದೊಡ್ಡ ಪ್ರಮಾಣದ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ. ಇತರರಿಗೆ ತಮಿಳುನಾಡು ರಾಜ್ಯ ಆಗಿರಬಹುದು, ನನಗೆ ತಮಿಳುನಾಡು ಅನ್ನೋದು ಮನೆ. ಜನರಿಗಾಗಿ ನಾನು ರಾಜಕೀಯಕ್ಕೆ ಬಂದದ್ದು ತಪ್ಪಾ ಅಂತ ಸೇಲಂ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು. ಈರೋಡು ಸಭೆ ಆದ್ಮೇಲೆ 55 ದಿನಗಳ ನಂತರ ಸೇಲಂ ಸೀಲನಾಯಕನ ಪಟ್ಟಿ ಬಳಿ ಇರೋ ಕೆವಿಪಿ ಗಾರ್ಡನ್ನಲ್ಲಿ ಟಿವಿಕೆ ನಿರ್ವಹಣಾ ಸಭೆಯಲ್ಲಿ ವಿಜಯ್ ಅಬ್ಬರಿಸಿ ಬೊಬ್ಬಿರ್ದಿದ್ದಾರೆ. ಧೈರ್ಯವೇ ಎಲ್ಲದರ ಆಧಾರ, ಪವರ್. ನಮ್ಮನ್ನ ಇತರರು ಕಡಿಮೆ ಅಂದಾಗ ನಾವು ಯಾರು ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಉತ್ಸಾಹ ಬರುತ್ತೆ. ವಿಜಯ್ ಮನೆ ಬಿಟ್ಟು ಹೋಗು ಅಂತ ಹೇಳೋರಿಗೆ ನನ್ನ ಮನೆ ಯಾವುದು ಅಂತ ಗೊತ್ತಾ ಅಂತ ಪ್ರಶ್ನೆ ಮಾಡಿದ ಅವರು, ತಮಿಳುನಾಡು ಬೇರೆಯವರಿಗೆ ರಾಜ್ಯ ಆಗಿರಬಹುದು, ಆದರೆ ಅದು ನನ್ನ ಮನೆ. ನನ್ನ ಮನೆಯಲ್ಲೇ 8 ಕೋಟಿ ಜನ ಇದ್ದಾರೆ. ಎಲ್ಲರೂ ನನ್ನ ಸಂಬಂಧಿಕರು, ಎಲ್ಲರೂ ನನ್ನವರೇ. 8 ಕೋಟಿ ಜನರ ಜೊತೆ ಇರೋನು ನಾನು ಅಂತ ಹೇಳಿದ್ದಾರೆ. ಹಾಗೆ ವಿಜಯ್ ವೋಟ್ ಕೇಳೋದಕ್ಕೆ ಮಾತ್ರ ಬಂದಿಲ್ಲ, ನ್ಯಾಯ ಕೇಳೋದಕ್ಕೆ ಬಂದಿದ್ದೀನಿ. ವಿಜಯ್ ರಾಜಕೀಯಕ್ಕೆ ಬಂದಿದ್ದು ತಪ್ಪ. ಇತರ ಪಕ್ಷಗಳು ಸಭೆ ನಡೆಸೋದಕ್ಕೆ ಜಾಗ ಕೊಡ್ತಾರೆ, ಆದರೆ ನಮಗೆ ಸ್ಥಳ ಕೊಡೋದಕ್ಕೆ ನಿರಾಕರಿಸ್ತಾರೆ. ಇದನ್ನ ಇಂಗ್ಲಿಷ್ನಲ್ಲಿ SOP ಅಂತ ಕರೀತಾರೆ. ಆದರೆ ಇಲ್ಲಿ ಸ್ಟಾಲಿನ್ ಸರ್ ಆಪರೇಟಿಂಗ್ ಪ್ರೊಸೀಜರ್ ಆಗಿದೆ ಅಂತ ಟೀಕೆ ಕೂಡ ಮಾಡಿದ್ದಾರೆ. ಸ್ವತಃ ತೆಗೆದುಕೊಳ್ಳದ ಲೆಕ್ಕ ಕೆಲಸಕ್ಕೆ ಬರೋದಿಲ್ಲ ಅಂತ, ಹಣ ಕೊಟ್ಟು ವೋಟ್ ಪಡೆಯೋ ಲೆಕ್ಕ ಇನ್ನು ನಡೆಯೋದಿಲ್ಲ ಅಂತಾನು ಹೇಳಿದ್ರು. ನಮ್ಮ ವೋಟ್ ಮಾತ್ರ ಅಲ್ಲ, ನಿಮ್ಮ ಕುಟುಂಬದವರನ್ನೂ ಟಿವಿಕೆಗೆ ವೋಟ್ ಹಾಕ್ಸಿ ಅಂತ ಮನವಿ ಮಾಡಿಕೊಂಡ್ರು. ಹೀಗೆ DMK ಪಕ್ಷವನ್ನ ಟೀಕೆ ಮಾಡ್ತಾ, ಸ್ಟಾಲಿನ್ ನಡೆಯನ್ನ ವಿರೋಧ ಮಾಡ್ತಾ, ರ್ಯಾಲಿಯಲ್ಲಿ ತನ್ನದೇ ಆದ ಸ್ಟೈಲ್ನಲ್ಲಿ ಭಾಷಣವನ್ನ ಮಾಡಿ ಗಮನ ಸೆಳೆದಿದ್ದಾರೆ ದಳಪತಿ ವಿಜಯ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.